ಮೆಂತ್ಯ ಈ ಒಂದು ಅದ್ಭುತ ಮನೆಮದ್ದಿನ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಪ್ರಾರಂಭಿಕ ಹಂತದಲ್ಲಿ ರೊಮಟಾಯ್ಡ್ ಆರ್ಥರೈಟಿಸ್, ಆಸ್ಟಿಯೋಆರ್ಥರೈಟಿಸ್, ಗೌಟಿ ಆರ್ಥರೈಟಿಸ್ ಏನಾದಿದ್ರೆ ಇದರಲ್ಲೇ ಅದು ಗುಣ ಆಗ್ತದೆ. ಪೇನ್ಗಳನ್ನ ನಿವಾರಣೆ ಮಾಡಲಿಕ್ಕೆ ಪೇನ್ ಕಿಲ್ಲರ್ ತೆಗೆದುಕೊಳ್ಳೋದು ಅತ್ಯಂತ ಅಪಾಯಕಾರಿ. ನ್ಯಾಚುರಲ್ ಪೇನ್ ಹೀಲರ್ ಅಂತ ಹೇಳ್ಬೋದು ಮೆಂತ್ಯ ಕಾಳನ್ನ. ಮೆಂತ್ಯ ಕಾಳನ್ನ ನೆನೆಸಿ ಒಂದೊಂದು 2 ಚಮಚ ತಿನ್ನಿಸ್ಬೇಕು ಅಥವಾ ಅದರ ಕಷಾಯವನ್ನು ಕುಡಿಸ್ಬೇಕು ಹೆರಿಗೆ ನಂತರ. ಯಾಕಂದ್ರೆ ಗರ್ಭಕೋಶದಲ್ಲಿ ಆ ಟಾಕ್ಸಿಸಿಟಿ ಇರ್ತದೆ ಹೆರಿಗೆ ನಂತರ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ಆತ್ಮೀಯರೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ, ಮುರುಕಟ್ಟಿ. ಇವತ್ತಿನ ದಿನ ಮೆಂತ್ಯ ಈ ಒಂದು ಅದ್ಭುತ ಮನೆಮದ್ದಿನ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಪ್ರಾರಂಭಿಕ ಹಂತದಲ್ಲಿ ರೊಮಟಾಯ್ಡ್ ಆರ್ಥರೈಟಿಸ್, ಆಸ್ಟಿಯೋಆರ್ಥರೈಟಿಸ್, ಗೌಟಿ ಆರ್ಥರೈಟಿಸ್ ಏನಾದಿದ್ರೆ ಇದರಲ್ಲೇ ಅದು ಗುಣ ಆಗ್ತದೆ. ತುಂಬಾ ಜಾಸ್ತಿ ಆಗಿತ್ತಂದ್ರೆ ಅದಕ್ಕಾಗಿ ನೀವು ಮಾಡಬೇಕಾಗಿರೋದು ಆಯುರ್ವೇದ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕು, ಆಯುರ್ವೇದ ಔಷಧಿಗಳನ್ನ ತೆಗೆದುಕೊಳ್ಬೇಕು. ಅನ್ಯತಃ ಇದಕ್ಕೆ ಏನಾದ್ರು ಕೆಮಿಕಲ್ ಔಷಧಿಗಳನ್ನ, ಸ್ಟಿರಾಯ್ಡ್ ಗಳನ್ನ ತೆಗೆದುಕೊಂಡ್ರೆ ರೊಮಟಾಯ್ಡ್ ಆರ್ಥರೈಟಿಸ್ ಅಲ್ಲಿ, ಆಸ್ಟಿಯೋಆರ್ಥರೈಟಿಸ್ ಅಲ್ಲಿ, ಗೌಟಿ ಆರ್ಥರೈಟಿಸ್ ಅಲ್ಲಿ, ಇನ್ನು ಹಲವಾರು ಜಾಯಿಂಟ್ಸ್ ಪೇನ್ಗಳಲ್ಲಿ ನರ್ವ್ ಕಂಪ್ರೆಷನ್ ಆಗಿರುತ್ತೆ, ನ್ಯೂರಾಲಜಿಕಲ್ ಪೇನ್ ಬರುತ್ತೆ, ಸಯಾಟಿಕಾ ಪೇನ್ ಅಂತ ಹೇಳಿರ್ಬೋದು. ಹಾಗೇನೆ ಬೇರೆ ಬೇರೆ ನರ್ವ್ ರಿಲೇಟೆಡ್ ಸಮಸ್ಯೆಗಳು, ಪೇನ್ಗಳನ್ನ ನಿವಾರಣೆ ಮಾಡಲಿಕ್ಕೆ ಪೇನ್ ಕಿಲ್ಲರ್ ತೆಗೆದುಕೊಳ್ಳೋದು ಅತ್ಯಂತ ಅಪಾಯಕಾರಿ. ನ್ಯಾಚುರಲ್ ಪೇನ್ ಹೀಲರ್ ಅಂತ ಹೇಳ್ಬೋದು ಮೆಂತ್ಯ ಕಾಳನ್ನ. ಅದರ ಲಾಡು ತಿನ್ಬೋದು, ಅದ್ರ ಕಷಾಯ ಕುಡಿಬಹುದು. ಇದರಿಂದ ನ್ಯಾಚುರಲ್ ಆಗಿ ಪೇನ್ ಹೀಲ್ ಆಗುತ್ತೆ. ನಮಗೆ ಪೇನ್ ಕಿಲ್ಲಿಂಗ್ ಬೇಡ, ಪೇನ್ ಹೀಲಿಂಗ್ ಆಗಬೇಕು, ಶಮನ ಆಗಬೇಕು, ಅದು ನಿವಾರಣೆ ಆಗಬೇಕು. ಹಾಗೆ ಇದು ಕೆಲಸ ಮಾಡ್ತದೆ ಮೆಂತ್ಯ. ಅದಷ್ಟೇ ಅಲ್ಲದೆ ಇದನ್ನ ನಾವು ಹೆಣ್ಣು ಮಕ್ಕಳಲ್ಲಿ ಹೆರಿಗೆ ನಂತರ ಏನಾಗ್ತದೆ ಅಂತ ಹೇಳಿದ್ರೆ ಸರಿಯಾಗಿ ಹಾಲು ಬರ್ತಿರೋದಿಲ್ಲ ಅಂತವ್ರಿಗೆ ಮೆಂತ್ಯ ಲಾಡು ತಿನ್ನಿಸೋದು, ಮೆಂತ್ಯ ಕಷಾಯ ಕುಡಿಸೋದ್ರಿಂದ ಏನಾಗುತ್ತೆ ಅಂದ್ರೆ ಅವ್ರಿಗೆ ಚೆನ್ನಾಗಿ ಹಾಲಿನ ಉತ್ಪತ್ತಿ ಚೆನ್ನಾಗಾಗುತ್ತೆ, ಮಗುವಿನ ಆರೋಗ್ಯನೂ ಚೆನ್ನಾಗಿರುತ್ತೆ. ಯಾಕಂದ್ರೆ ಮೆಂತ್ಯದಲ್ಲಿ ಕ್ಯಾಲ್ಸಿಯಂ ಅಂಶ ಅದ್ಭುತವಾಗಿದೆ, ಆಂಟಿ ಆಕ್ಸಿಡೆಂಟ್, ನೈಟ್ರಿಕ್ ಆಕ್ಸೈಡ್ ಅಂಶನೂ ಇದೆ. ಅದಕ್ಕಾಗಿ ಮೆಂತ್ಯ ಕಾಳನ್ನು ನೆನೆಸಿ ಒಂದೊಂದು 2 ಚಮಚ ತಿನ್ನಿಸ್ಬೇಕು ಅಥವಾ ಅದರ ಕಷಾಯವನ್ನು ಕುಡಿಸ್ಬೇಕು ಅಥವಾ ಅದರ ಲಾಡುವನ್ನು ಕೂಡ ಕೊಡ್ಬೇಕು ಹೆರಿಗೆ ನಂತರ. ಯಾಕಂದ್ರೆ ಗರ್ಭಕೋಶದಲ್ಲಿ ಆ ಟಾಕ್ಸಿಸಿಟಿ ಇರ್ತದೆ ಹೆರಿಗೆ ನಂತರ. ಅಲೆ ಅಂಶ, ಕೆಲವೊಂದಿಷ್ಟು ಟಾಕ್ಸಿನ್, ಹೊಲಸಿನ ಅಂಶ ಸೇರ್ಕೊಂಡಿರ್ತದೆ. ಅದೆಲ್ಲವೂ ಸ್ವಚ್ಛವಾಗಿ ಮುಂದೆ ಅವರಿಗೆ ಮಾಸಿಕ ಋತುಚಕ್ರ ತಿಂಗಳು ಸರಿಯಾಗಿ ಬರುವ ಹಾಗೆ ಮಾಡ್ಲಿಕ್ಕೆ ಜೀರಿಗೆ, ಮೆಂತ್ಯ ಕಾಳಿನ ಕಷಾಯ ಬಹಳ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಒಂದು ಶಕ್ತಿಯನ್ನು ತುಂಬುತ್ತವೆ ಆ ಸಮಸ್ಯೆಗಳ ನಿವಾರಣೆಗೆ ಅಂತ ಹೇಳ್ಬೋದು. ಹಾಗೆ ಪ್ರೆಗ್ನೆಂಟ್ ಇರೋ ಸಂದರ್ಭದಲ್ಲಿ ಹೆಣ್ಮಕ್ಳು ಮೆಂತ್ಯ ಸೊಪ್ಪಿನ ಪಲ್ಯ ತಿನ್ನೋದನ್ನ ರೂಢಿಯಲ್ಲಿ ಇಟ್ಕೋಬೇಕು. ಅಂದ್ರೆ ಮಗುವಿನ ಬೆಳವಣಿಗೆ ಹಾಗೂ ಮಗುವಿಗೆ ಬೇಕಾಗಿರ್ತಕ್ಕಂಥ ಇದರಲ್ಲಿ ಅದ್ಭುತವಾಗಿ ಕ್ಯಾಲ್ಸಿಯಂ ಅಂಶ ಇದೆ ಮೆಂತ್ಯ ಸೊಪ್ಪಿನ ಪಲ್ಯದಲ್ಲಿ. ಆದ್ರೆ ಅದನ್ನೇನ್ ಮಾಡ್ಬೇಕಂದ್ರೆ ಮೆಂತ್ಯ ಸೊಪ್ಪನ್ನ ನಮ್ಮ ಆಯುರ್ವೇದ ಸಿದ್ಧಾಂತ ಪ್ರಕಾರ ಕುದಿಸಿ ಅದರ ನೀರು ಬಸ್ತು ಆಮೇಲೆ ತುಪ್ಪದಲ್ಲಿ ಹುರಿದು ಒಗ್ಗರಣೆ ಹಾಕಬೇಕು, ಬೆಳ್ಳುಳ್ಳಿ ಹಾಕಿ ಅಂತ ಹೇಳ್ತಾರೆ. ಇಲ್ಲಾಂದ್ರೆ ಹಾಗೆ ಹಾಕೋದ್ರಿಂದ, ಅದನ್ನ ಹಾಗೆ ತಿನ್ನೋದ್ರಿಂದ ಏನಾಗುತ್ತೆ, ಸ್ವಲ್ಪ ಪ್ರೆಗ್ನೆನ್ಸಿಲಿ ಪಿತ್ತ ಜಾಸ್ತಿಯಾಗಿ ವಾಮಿಟಿಂಗ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತವೆ. ಹಾಗೆ ಪಲ್ಯ ಮಾಡೋ ವಿಧಾನ ಕೂಡ ನಾವು ಸರಿಯಾಗಿ ತಿಳ್ಕೊಬೇಕು. ಇನ್ನ ಇದಾದ್ಮೇಲೆ ಈ ಮೆಂತ್ಯ ಕಾಳನ್ನ ಡಯಾಬಿಟಿಸ್ ಇರ್ತಕ್ಕಂಥವ್ರು ಸೇವನೆ ಮಾಡೋದು ಬಹಳ ಮುಖ್ಯ. ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಡಯಾಬಿಟಿಸ್ ಅನ್ನ ಕಫಜ ರೋಗ ಅಂತ ಹೇಳಿ ಮುಖ್ಯವಾಗಿ ಕರೆದಿದ್ದಾರೆ. ತುಂಬಾ ದಪ್ಪ ಇರೋರು, ಒಬೆಸಿಟಿ ಇರೋರಿಗೆ ಡಯಾಬಿಟಿಸ್ ಬಂದಿರ್ತದಲ್ಲ ಅಂತವ್ರಿಗೆ ಬಹಳ ಸರ್ವಶ್ರೇಷ್ಠ ಔಷಧಿ ಅಂತ ಹೇಳ್ಬೋದು. ಅಂತವ್ರು ಪ್ರತಿದಿನ ಬೆಳಿಗ್ಗೆ ರಾತ್ರಿ 1 ಚಮಚ ಮೆಂತ್ಯ ಕಾಳನ್ನ ನೆನೆಸಿಟ್ಟು ಬೆಳಿಗ್ಗೆ ಅದನ್ನ ಅಗದು ತಿಂದು ಮತ್ತೆ ಕೊನೆಗೆ ಅದೇ ನೀರನ್ನ ನೆನೆಸಿರ್ತಕ್ಕಂಥ ನೀರನ್ನ ಕುಡಿಯೋದ್ರಿಂದ ಗ್ಲೈಸಿಮಿಕ್ ಇಂಡೆಕ್ಸ್ ಬ್ಯಾಲೆನ್ಸ್ ಆಗಿ ಡಯಾಬಿಟಿಸ್ ರಿವರ್ಸ್ ಆಗೋ ಚಾನ್ಸಸ್ ತುಂಬಾ ಇರ್ತದೆ. ಅದಕ್ಕಾಗಿ ಇದರ ಸೇವನೆಯನ್ನ ಮಾಡೋದು ಬಹಳ ಶ್ರೇಷ್ಠ ಅಂತ ನಾವು ಕರಿಬಹುದು. ಇದು ಏನಾದ್ರೂ ಡಯಾಬಿಟಿಸ್ ನ ಸೈಡ್ ಎಫೆಕ್ಟ್ ಇಂದ ಉರಿ ಆಗಿದ್ರೆ, ಪಾದ ಉರಿ ಆಗಿದ್ರೆ ಅಂತವ್ರು ಇದನ್ನ ಸೇವನೆ ಮಾಡೋ ಹಾಗಿಲ್ಲ. ಉಳಿದಂತೆ ಒಬೆಸಿಟಿ ಇರ್ತಕ್ಕಂಥವ್ರು ಪಾದ ಉರಿ, ಕೈ ಉರಿ, ಕಾಲು ಉರಿ ಏನಿಲ್ಲ, ಡಯಾಬಿಟಿಕ್ ನ್ಯೂರೋಪತಿ ಆಗಿಲ್ಲ ಅಂದ್ರೆ ಅಂತ ಕಂಡೀಷನ್ಲಿ ಈ ಮೆಂತ್ಯ ಕಾಳನ್ನ ನಾವು ಸೇವನೆ ಮಾಡೋದ್ರಿಂದ ಡಯಾಬಿಟಿಸ್ ಅನ್ನ ಹಿಮ್ಮೆಟ್ಟಿಸಬಹುದು. ನಮ್ಮ ಆಶ್ರಮದಲ್ಲಿ 5 ದಿನದ ಶಿಬಿರ ನಡೀತದೆ ಪ್ರತಿ ತಿಂಗಳು. ಅಲ್ಲಿ ಬಹಳ ಜನ ಡಯಾಬಿಟಿಸ್, ಥೈರಾಯ್ಡ್, BP ಆಮೇಲೆ ಇಂತ ಹಲವಾರು ಸಮಸ್ಯೆಗಳಿಂದ ಬರ್ತಾರೆ ಆ ಶಿಬಿರದಲ್ಲಿ ಅಟೆಂಡ್ ಆಗ್ಲಿಕ್ಕೆ. ಅವರಿಗೆ ನಾವು 5 ದಿನ ಆಹಾರ ಪದ್ಧತಿ, ಜೀವನ ಪದ್ಧತಿಯನ್ನ ಸಂಪೂರ್ಣವಾಗಿ ಬದಲಾವಣೆ ಮಾಡಿ ಬೇಗ ಮಲಗಿಸಿ, ಬೇಗ ಎದ್ದೇಳಿಸಿ, ಯೋಗ ಪ್ರಾಣಾಯಾಮ ಅಭ್ಯಾಸವನ್ನು ಮಾಡಿಸಿ ದೇಹ ಶುದ್ಧೀಕರಣ ಮಾಡಿದಾಗ 5 ದಿವಸದಲ್ಲಿ ಸುಮಾರು ಜನ 100ಕ್ಕೆ 70-80% ಜನ ಔಷಧಿಗಳನ್ನ ಬಿಡೋ ಪರಿಸ್ಥಿತಿ ಬರುತ್ತೆ. ಯಾಕಂದ್ರೆ ಡಯಾಬಿಟಿಸ್ 300-400 ಇರತಕ್ಕಂಥವ್ರು ಆಹಾರ ಪದ್ಧತಿ, ಜೀವನ ಪದ್ಧತಿ, ಯೋಗದಿಂದ 100, 110, 120, 80, 70ಕ್ಕೂ ಬರುತ್ತೆ ಕೆಲವು ಜನರಿಗೆ. ಅದಕ್ಕೆ
ಮತ್ತೆ ಈ ಹೈಪೋಗ್ಲೈಸೆಮಿ ಆಗ್ಬಾರ್ದಲ್ಲ, ಲೋ ಶುಗರ್ ಆಗ್ಬಾರ್ದಲ್ಲ ಅಂತೇಳಿ ಅವ್ರು ಅನಿವಾರ್ಯವಾಗಿ ಔಷಧಿಗಳನ್ನ ಬಿಡ್ತಾರೆ. ಅದಕ್ಕಾಗಿ ಇಂತಹ ಆಹಾರ ಪದ್ಧತಿ, ಜೀವನ ಪದ್ಧತಿಯನ್ನು ಸರಿಯಾಗಿ ರೂಢಿಸ್ಕೊಂಡ್ರೆ ಡಯಾಬಿಟಿಸ್ ಏನ್ ದೊಡ್ಡದಲ್ಲ, ಅದನ್ನ ನಾವು ರಿವರ್ಸ್ ಮಾಡ್ಕೊಳ್ಬಹುದು, ಖಂಡಿತವಾಗಿ ರಿವರ್ಸ್ ಮಾಡ್ಕೋಬಹುದು. ಮತ್ತೆ ಇದರ ಕಷಾಯವನ್ನ ಸೇವನೆ ಮಾಡೋದು ಅಥವಾ ಇದರ ಚೂರ್ಣವನ್ನ, ಇದರ ಪುಡಿಯನ್ನ ಬೆಳಗ್ಗೆ ಒಂದು ಚಮಚ ತುಪ್ಪ, 1 ಚಮಚ ಬೆಲ್ಲ, 1 ಚಮಚ ಮೆಂತ್ಯ ಪುಡಿ, ಈ ಮೂರನ್ನು ಸೇರಿಸಿ ಬೆಳಗ್ಗೆ ಸೇವನೆ ಮಾಡೋದ್ರಿಂದ ಹೈಪೋಥೈರಾಯ್ಡಿಸಮಿನ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡುವ ಶಕ್ತಿಯನ್ನು ಇದು ಹೊಂದಿದೆ. ಇದನ್ನು ಬೆಳಗ್ಗೆ ಸೇವನೆ ಮಾಡಿ ಸಂಜೆ ಧನಿಯಾ ಕಷಾಯ ಅಥವಾ ಮೆಂತ್ಯ ಕಾಳಿನ ಕಷಾಯವನ್ನ ಸೇವನೆ ಮಾಡಬಹುದು. ಇದಿಷ್ಟು ನಮ್ಮ ಈ ಏನಂತ ಹೇಳಿದ್ರೆ ಥೈರಾಯ್ಡ್ ಸಮಸ್ಯೆಗೂ ಕೂಡ ಇದು ಅದ್ಭುತವಾಗಿರ್ತಕ್ಕಂಥ ಪರಿಹಾರವನ್ನು ಒದಗಿಸ್ತದೆ. ಹಾಗೂ ಒಬೆಸಿಟಿಯಲ್ಲೂ ಕೂಡ ಅದ್ಭುತವಾಗಿ ಔಷಧಿಯಾಗಿ ಕೆಲಸ ಮಾಡುತ್ತೆ. ಮತ್ತು ಡಯಾಬಿಟಿಸ್ ಅನ್ನ ರಿವರ್ಸ್ ಮಾಡ್ಲಿಕ್ಕೆ ಕೂಡ ಇದು ಉಪಯೋಗ ಆಗುತ್ತೆ. ನಮ್ಮ ಶರೀರದಲ್ಲಿ ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್, LDL, VLDL, ಲಿಪಿಡ್ ಪ್ರೊಫೈಲು, ಲಿವರ್ ಪ್ರೊಫೈಲು ಇವೆಲ್ಲ ಹದಗೆಟ್ಟು ಅದು ಜಾಸ್ತಿ ಆದಾಗ ಅಂತ ಸಂದರ್ಭದಲ್ಲಿ ಲಿವರ್ನ ಕ್ರಿಯಾಶಕ್ತಿಯನ್ನು ಹೆಚ್ಚಿಸಿ ಫ್ಯಾಟಿ ಲಿವರ್ನು ಕೂಡ ಸರಿ ಮಾಡತಕ್ಕಂಥ ಶಕ್ತಿ ಇದು ಹೊಂದಿದೆ. ಇದರ ಕಷಾಯವನ್ನ ಸೇವನೆ ಮಾಡೋದು ಇಂಥ ಲಿಪಿಡ್ ಪ್ರೊಫೈಲ್, ಲಿವರ್ ಪ್ರೊಫೈಲ್ ಅನ್ನು ಸರಿ ಮಾಡಲಿಕ್ಕೆ ಅದ್ಭುತವಾದ ಶಕ್ತಿಯಾಗಿ ಕೆಲಸ ಮಾಡ್ತದೆ. ಇದಷ್ಟೇ ಅಲ್ಲದೆ ಆದ್ಮೇಲೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಂತೂ ಬಹಳ ಒಳ್ಳೇದು ಅಂತ ಹೇಳಿದೆ. ಇದನ್ನ ಎಕ್ಸ್ಟರ್ನಲ್ ಆಗಿನೂ ಕೂಡ ಬಳಸಬಹುದು. ಮೆಂತ್ಯ ಕಾಳನ್ನು ನೆನೆಸಿ ಅದರ ಪೇಸ್ಟ್ ತಯಾರಿಸಿ ತಲೆಗೆ ಲೇಪನ ಮಾಡಿ 1 ತಾಸಿನ ನಂತರ ನಾವು ಅಂಟ್ವಾಳ ಕೈಯಿಂದ ತೊಳೆದ್ರಿಂದ ತಲೆ ಹೊಟ್ಟು, ತಲೆ ಕೂದಲು ಉದುರತಕ್ಕಂಥ ಸಮಸ್ಯೆ, ನೆರೆ ಕೂದಲಿನ ಸಮಸ್ಯೆಗೆ ಶಾಶ್ವತವಾಗಿ ಗುಡ್ ಬೈ ಹೇಳ್ಬೋದು ನಾವು. ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿ. ಅದೇ ರೀತಿ ಮೆಂತ್ಯ ತೈಲವನ್ನು ಕೂಡ ನೀವು ಮನೇಲಿ ಮಾಡ್ಕೋಬಹುದು. ಮೆಂತ್ಯ ಕಾಳನ್ನ ನೆನೆಸಿ 100 ಗ್ರಾಮ್ನಷ್ಟು ನೆನೆಸಿ ಅದನ್ನ ಪೇಸ್ಟ್ ಮಾಡ್ಕೊಂಡು ರುಬ್ಕೊಂಡು ಅದರಲ್ಲಿ 100 ಗ್ರಾಮ್ ಪೇಸ್ಟ್ ಅನ್ನ 1 ಲೀಟರ್ ನೀರಿನಲ್ಲಿ ಕುದಿಸಿ, ಆ ನೀರು ಕುದ್ದು 1/4 ಲೀಟರ್ ಇಳಿಬೇಕು. ಆಮೇಲೆ ಅದನ್ನ ಸೋಸಿ 1/4 ಲೀಟರ್ ಕಷಾಯವನ್ನ 100 ml ಕೊಬ್ಬರಿ ಎಣ್ಣೆಯಲ್ಲಿ ಮಿಶ್ರಣ ಮಾಡಿ ಅದನ್ನ ಕುದಿಸಿದಾಗ ಅದರ ಒಂದು ಅಂಶ ಸತ್ವ, ಎಲ್ಲ ನೀರಿನ ಅಂಶ ಹೋಗಿ ಅದರ ಸತ್ವ ಅಲ್ಲಿ ಎಣ್ಣೆಯಲ್ಲಿ ಸೇರಿಕೊಳ್ತದೆ. ಆ ಎಣ್ಣೆಯನ್ನ ತಲೆಗೆ ಹಚ್ಚೋದ್ರಿಂದ ಕೂದಲು ಉದುರುವುದು, ನೆರೆ ಕೂದಲಿನ ಸಮಸ್ಯೆ ಮತ್ತು ತಲೆ ಹೊಟ್ಟಾಗ್ತಕ್ಕಂಥ ಸಮಸ್ಯೆಯಿಂದ ಪರಿಹಾರ ಕಂಡುಕೊಳ್ಬಹುದು. ಅದನ್ನ ಪೇಸ್ಟ್ ಮಾಡಿನೂ ಕೂಡ ಹಚ್ಚಬಹುದು. ಆತರ ಕೊಬ್ಬರಿ ಎಣ್ಣೆಯಲ್ಲಿ ಕೂಡ ಆ ಮೆಂತ್ಯ ಕಾಳನ್ನು ನೇರವಾಗಿ ಕುದಿಸಬಹುದು, ಅಥವಾ ಪೇಸ್ಟ್ ಅನ್ನ ಕಷಾಯ ಮಾಡಿನೂ ಕೂಡ ಎಣ್ಣೆ ತಯಾರಿಸಿಕೊಂಡು ನಾವು ತಲೆ ಕೂದಲಿಗೆ ಹಚ್ಚುವ ರೂಢಿಯನ್ನ ಇಟ್ಕೊಳ್ಬೇಕಾಗ್ತದೆ. ಇದರಿಂದ ಕೂದಲು ಶೈನಿಂಗ್ ಬರ್ತದೆ, ದಟ್ಟವಾಗಿ ಆಗ್ತದೆ, ಬೇಗ ಉದುರೋದು, ಕಟ್ಟಾಗೋದು, ಸೀಳೋದು, ಸ್ಪ್ಲಿಟ್ ಅಂತ ಹೇಳ್ತಾರಲ್ಲ ಅಂತವೆಲ್ಲ ಸಮಸ್ಯೆಗಳಿಂದ ದೂರ ಆಗಬಹುದು. ಮೆಂತ್ಯ ಲೇಪನ ದಿ ಬೆಸ್ಟ್ ಅಂತ ಹೇಳ್ಬೋದು. ಅದರಲ್ಲಿ ರುಬ್ಬಿ ಚೆನ್ನಾಗಿ ಹಚ್ಚಬೇಕು, ಇದನ್ನ ಮಾಡ್ಕೊಳ್ಳಿ. ಹಾಗೇನೆ ಮುಖದ ಮಡುವೆಗಳಿಗೂ ಕೂಡ ಪೇಸ್ಟ್ ಅನ್ನು ಹಚ್ಚಿ ಮುಖ ತೊಳೆದ್ರಿಂದ ಮುಖದಲ್ಲಾಗಿರ್ತಕ್ಕಂಥ ಮಡುವೆಗಳು, ಕಪ್ಪು ಕಲೆಗಳು, ಮಡುವೆಗಳ ಜೊತೆಗೆ ಫಸ್ ಆಗಿರ್ತದಂತವೆಲ್ಲ ಸಮಸ್ಯೆಗಳನ್ನ ನಾವು ಸರಿಪಡಿಸ್ಕೊಳ್ಬಹುದು. ಇದಷ್ಟೇ ಅಲ್ಲದೆ ಇದರ ಸೇವನೆಯಿಂದಾಗಿ ಇಮ್ಯುನಿಟಿ ಸ್ಟ್ರಾಂಗ್ ಆಗುತ್ತೆ, ಕ್ಯಾಲ್ಸಿಯಂ ಕೊರತೆ ಕಡಿಮೆ ಆಗುತ್ತೆ, ಮಾಂಸಖಂಡಗಳಲ್ಲಿ ಶಕ್ತಿ ಬರ್ತದೆ, ನರಮಂಡಲ ಸ್ಟ್ರೆಂತ್ ಬರ್ತದೆ, ಜಾಯಿಂಟ್ ಪೇನು, ಬ್ಯಾಕ್ ಪೇನು, ಕುತ್ತಿಗೆ ನೋವು ಇಂತಹ ಸಮಸ್ಯೆ ಇರ್ತಕ್ಕಂಥವ್ರು ದೇಹದಲ್ಲಿ ಎಲ್ಲೇ ನೋವಿದ್ರು ಕೂಡ, ಯಾಕಂದ್ರೆ ವಾತದ ವಿನಃ ನಮ್ಮ ಶರೀರದಲ್ಲಿ ಎಲ್ಲೂ ನೋವು ಕಾಣಿಸ್ಕೊಳ್ಳೋದಿಲ್ಲ. ನೋವು ಆಗಬೇಕಂದ್ರೆ ವಾತನೇ ಮುಖ್ಯವಾಗಿರ್ತಕ್ಕಂಥ ಕಾರಣ. ಜಾಯಿಂಟ್ಸ್ ಅಲ್ಲಿ ಪೇನ್ ಬರ್ಬೇಕಂದ್ರೆ ಕಫ ಮತ್ತು ವಾತದ ವಿಕಾರಗಳೇ ಕಾರಣ. ಅದಕ್ಕೆ ವಾತ ಮತ್ತು ಕಫ ವಿಕಾರಗಳನ್ನ ಸರಿಪಡಿಸುವ ಸರ್ವಶ್ರೇಷ್ಠ ಶಕ್ತಿ ಈ ಒಂದು ಮೆಂತ್ಯ ಕಾಳಿನಲ್ಲಿ ಇರೋದ್ರಿಂದ ಈ ಮೆಂತ್ಯ ಕಾಳಿನ ಕಷಾಯ ಆಗ್ಬೋದು, ಈ ಮೆಂತ್ಯ ಕಾಳಿನ ಪುಡಿಯನ್ನ ಸೇವನೆ ಮಾಡೋದಾಗ್ಬೋದು. ಈ ರೀತಿಯಾಗಿ ನಾವು ರೂಢಿ ಇಟ್ಕೊಂಡಾಗ ನಮ್ಮ ಈ ಒಂದು ವಾತದ ಎಲ್ಲ ಆ ಒಂದು ಸಮಸ್ಯೆಗಳಿಂದ, ಆ ನೋವುಗಳಿಂದ ನಾವು ಪರಿಣಾಮಕಾರಿಯಾದ ಉಪಶಮನವನ್ನ ಕಂಡುಕೊಳ್ಬಹುದು. ಅದಷ್ಟೇ ಅಲ್ಲದೆ ನರ ದೌರ್ಬಲ್ಯತೆಯನ್ನು ಕೂಡ ಇದು ದೂರ ಮಾಡತಕ್ಕಂತ ದಿವ್ಯ ಶಕ್ತಿಯನ್ನು ಕೂಡ ಇದು ಹೊಂದಿದೆ ಅಂತ ಹೇಳಿ ನಾವು ಕರಿಬಹುದು. ಹೀಗೆ ಈ ಮೆಂತ್ಯ ಕಾಳಿನ ಪ್ರಯೋಜನಗಳು ಮುಖ್ಯವಾಗಿ ಪಿತ್ತ ಪ್ರಕೃತಿ ಇರೋರು ಇದನ್ನ ಸೇವನೆ ಮಾಡ್ಬೇಕಂದ್ರೆ ಅದು ಸೇವನೆ ಮಾಡಲೇಬೇಕಾಗಿರೋ ಪರಿಸ್ಥಿತಿ ಇದ್ದಾಗ ಅಂತ ಸಂದರ್ಭದಲ್ಲಿ ಆ ಪುಡಿಯಲ್ಲಿ, ಮೆಂತ್ಯ ಕಾಳಿನ ಪುಡಿಯಲ್ಲಿ ಹಸುವಿನ ತುಪ್ಪವನ್ನು ಹಾಕಿ ಸೇವನೆ ಮಾಡ್ಬೇಕು. ಅಂದ್ರೆ ಪಿತ್ತ ಅಲ್ಲಿ ಸಮತೋಲನಕ್ಕೆ ಬರ್ತದೆ. ತುಂಬಾ ಪಿತ್ತ ವಿಕಾರ ಆಗಿತ್ತು ಅಂದ್ರೆ ಅಂತವ್ರು ಇದನ್ನ ಸೇವನೆ ಮಾಡಬಾರ್ದು ಅಂತ ಮಾತನ್ನ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತೇನೆ. ಅಜೀರ್ಣ, ಮಲಬದ್ಧತೆ ಸಮಸ್ಯೆಗೂ ಕೂಡ ಇದರ ಕಷಾಯ ಬಹಳ ಒಳ್ಳೇದು. ಯಾಕಂದ್ರೆ ಇದು ಗ್ಯಾಸ್ಟ್ರಿಕ್ ಅಸಿಡಿಟಿನ ದೂರ ಮಾಡತಕ್ಕಂಥ ಶಕ್ತಿಯನ್ನು ಹೊಂದಿದೆ. ಯಾಕೆ ಗೊತ್ತಾ? ಅಗ್ನಿಮಾಂದ್ಯದಿಂದ ಬರ್ತಕ್ಕಂಥ ಹೈಪೋ ಅಸಿಡಿಟಿ ಮತ್ತು ಅಗ್ನಿಮಾಂದ್ಯದಿಂದ ಬರ್ತಕ್ಕಂಥ ಮಲಬದ್ಧತೆ ಯಾಕೆ ಗುಣ ಆಗತ್ತೆ ಅಂದ್ರೆ ಇದರಲ್ಲಿ ದೀಪನ ಪಾಚನ ಶಕ್ತಿ ಇದೆ, ಹಾಗೂ ಕಟುರಸ ಇದೆ. ಜೊತೆಗೆ ಇದು ವಾತಾನುಲೋಮಕವಾಗಿ ಕೆಲಸ ಮಾಡೋದ್ರಿಂದ ಮಲಬದ್ಧತೆಗೆ ನಾವು ಗುಡ್ ಬೈ ಹೇಳ್ಬೋದು, ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಬಹುದು. ಅಜೀರ್ಣ ಮಲಬದ್ಧತೆಯಿಂದನೇ ಸರ್ವ ರೋಗಗಳು. ಶಾಂತೋ ಅಗ್ನಿ ಮುರಿಯತೆ ಅಂತ ಹೇಳ್ತಾರೆ. ಹಾಗೆ ಅಗ್ನಿ ಶಾಂತವಾದ್ರೆ ಮನುಷ್ಯ ಬದುಕೋದಿಲ್ಲ ಅಂತ ಅಗ್ನಿ ತತ್ವವನ್ನು ಕ್ರಿಯಾಶೀಲವಾಗಿಡ್ಲಿಕ್ಕೆ ಮೆಂತ್ಯ ಕಾಳಿನ ಕಷಾಯ ಒಳ್ಳೇದು. ಮೆಂತ್ಯ ಕಾಳಿನ ಕಷಾಯ ಮಾಡೋದು ಹೇಗೆ ಅಂದ್ರೆ 1 ಚಮಚ ಮೆಂತ್ಯ ಕಾಳನ್ನ 2 ಲೋಟ ನೀರಿನಲ್ಲಿ ರಾತ್ರಿ ನೆನೆಸಿಟ್ಟು ಅದು ಕುದ್ದು 1 ಲೋಟ ಅಥವಾ ಅರ್ಧ ಲೋಟ ಕೀಳಿಸಿ ಅದನ್ನ ಶೋಧಿಸಿ ಕುಡಿಯೋದು.
ಅಥವಾ ಹಾಗೇನೆ ನೆನೆಸಿಲ್ಲ ಅಂದ್ರೆ ಅದೇ ರೀತಿ ಒಣ ಮೆಂತ್ಯ ಕಾಳನ್ನೇ ಸ್ವಲ್ಪ ನುಚ್ಚು ಮಾಡಿ ಅದರಲ್ಲಿ ನೀರಿನಲ್ಲಿ ಹಾಕಿ ಕುದಿಸಿ 2 ಲೋಟದಿಂದ ಅರ್ಧ ಲೋಟಕ್ಕೆ ಅಥವಾ 1 ಲೋಟದಿಂದ ಅರ್ಧ ಲೋಟಕ್ಕೆ ಇಳಿಸಿ ಆ ಕಷಾಯವನ್ನ ಸೇವನೆ ಮಾಡೋ ರೂಢಿ ಇಟ್ಕೊಂಡಾಗ ಬಹಳ ಒಳ್ಳೇದಾಗುತ್ತೆ. ಇದನ್ನ ಮಿನಿಮಮ್ 1 ತಿಂಗಳು ಮ್ಯಾಕ್ಸಿಮಮ್ 3 ತಿಂಗಳವರೆಗೂ ಸೇವನೆ ಮಾಡಬಹುದು. 3 ತಿಂಗಳದಕ್ಕಿಂತ ಹೆಚ್ಚಿಗೆ ಯಾವುದೇ ಮನೆಮದ್ದುಗಳನ್ನ ಉಪಯೋಗಿಸಬಾರದು. ಆದ್ಮೇಲೆ ಎಲ್ಲಾದ್ರೂ ಶರೀರದಲ್ಲಿ ತುಂಬಾ ಪಿತ್ತ ವಿಕಾರನ ಬ್ಲೀಡಿಂಗ್ ಆಗ್ತಾ ಇದ್ರೆ, ಆಮೇಲೆ ರಕ್ತಸ್ರಾವ ಆಗ್ತಾ ಇದ್ರೆ ಅಂತವ್ರು ಇದನ್ನ ಬಳಸಬಾರದು ಅಂತ ಹೇಳಿ ಮತ್ತೊಮ್ಮೆ ಸೂಚನೆಯನ್ನು ಕೊಡ್ತಾ, ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ಆಶ್ರಮದಲ್ಲಿ 5 ದಿನದ ಆರೋಗ್ಯ ಶಿಬಿರ ಪ್ರತಿ ತಿಂಗಳು ನಡೀತಾ ಇದೆ. ಆರೋಗ್ಯ ನೆಮ್ಮದಿಯಿಂದ ಬದುಕಬೇಕಂತ ಯಾರಿಗೆ ಆಸೆ ಇದೆ ಆ ಶಿಬಿರಕ್ಕೆ ಒಂದ್ಸರಿ ಬಂದು ನೋಡಿ, ನಿಮ್ಮ ಜೀವನವೇ ಬದಲಾಗುತ್ತೆ. ನೀವು ತೆಗೆದುಕೊಳ್ತಕ್ಕಂಥ ರಾಸಾಯನಿಕ ಔಷಧಿಗಳು ಏನೇನೋ ಕಾಯಿಲೆಗಳು, BP, ಶುಗರ್, ಥೈರಾಯ್ಡ್, ಕೊಲೆಸ್ಟ್ರಾಲ್, ಏನೇನೋ ಕಾಯಿಲೆಗಳಿಗೆ ಜೀವನ ಪರ್ಯಂತ ಔಷಧಿ ತೆಗೆದುಕೊಳ್ಬೇಕು ಅಂತ ಹೇಳಿ ನೀವು ತಪ್ಪು ತಿಳುವಳಿಕೆಯನ್ನ ನಂಬಿರ್ತೀರಿ. ಅದು ಸುಳ್ಳು. ಎಲ್ಲಾ ರೋಗಗಳಿಗೂ ಪರಿಹಾರ ಯೋಗ ಮತ್ತು ಆಯುರ್ವೇದ. ಅದಕ್ಕೆ ಎಲ್ಲಾ ರೋಗಗಳನ್ನು ಗುಣಪಡಿಸುವ ಶಕ್ತಿ ಯೋಗಕ್ಕೆ, ಆಯುರ್ವೇದಕ್ಕಿದೆ. ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಮಾಡೋದ್ರಿಂದ 100 ವರ್ಷ ಆರೋಗ್ಯ ನೆಮ್ಮದಿಯಿಂದ ಬದುಕಬಹುದು. ಅದು ನಿಮ್ಮ ಆಧ್ಯಾತ್ಮಿಕ ತವರು ಮನೆ ಅಂತ ತಿಳ್ಕೊಂಡು ಬನ್ನಿ. ನಮ್ಮ ಆಶ್ರಮದಲ್ಲಿ ಅಂತಹ ಒಂದು ಒಳ್ಳೆ ಸಮಾಧಾನ ಸಿಗ್ತದೆ ನಿಮಗೆ. ರಕ್ತ ಸಂಬಂಧಕ್ಕಿಂತ ಭಕ್ತಿ ಸಂಬಂಧ ಬಹಳ ದೊಡ್ಡದು. ಇಲ್ಲಿ ಗುರುವಿನ ಭಕ್ತಿ ಸಂಬಂಧ ಇದೆ. ಗುರು ಬಸವಣ್ಣನವರ ತವರು ಮನೆ ಇದು. ಗುರು ಬಸವಣ್ಣನವರಾದ್ರೆ ಜಗತ್ತಿಗೆ ಸಮಾನತೆ, ಸತ್ಯ, ಶಾಂತಿ, ನೆಮ್ಮದಿಯನ್ನ ಕಲಿಸಿರ್ತಕ್ಕಂಥ ಒಬ್ಬ ಮಹಾಪುರುಷರು ಹಾಗೂ ಕಾಯಕವೇ ಕೈಲಾಸ ಅಂತ ಹೇಳಿರ್ತಕ್ಕಂಥ ಮಹಾಪುರುಷರು. ಜಾತಿ, ವರ್ಗ, ವರ್ಣ, ಲಿಂಗ, ಆಶ್ರಮ ಭೇದವನ್ನು ತೊಡೆದುಹಾಕಿ ಈ ಭೂಮಿಯನ್ನೇ ಕೈಲಾಸವನ್ನಾಗಿ ಮಾಡತಕ್ಕಂಥ ಮಹಾ ಸಂಕಲ್ಪವನ್ನ ಹೊಂದಿರತಕ್ಕಂಥ ಮಹಾಗುರುಗಳ ತವರು ಮನೆ ಅಂತೇಳಿ ನೀವು ನಮ್ಮ ಆಶ್ರಮಕ್ಕೆ ಬನ್ನಿ. ಈ ಒಂದು ಭಾರತವನ್ನ ಸ್ವಸ್ಥ, ಸ್ವಾವಲಂಬಿ, ಸದೃಢ ಸಮಾಜವನ್ನ ನಿರ್ಮಾಣ ಮಾಡತಕ್ಕಂಥ ಸಂಕಲ್ಪ ತೊಡೋಣ. ಮುಂದಿನ ಪೀಳಿಗೆಗೆ ಯೋಗ ಆಯುರ್ವೇದ ಸಂಸ್ಕಾರವನ್ನು ಕೊಡೋಣ. ನಿಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.